हेलो बच्चों, मैं आज आपको पढ़ा रही हूँ 7वीं कक्षा के 14th चैप्टर अकल चली बला टली। पहले आप हमारे चैनल को सब्सक्राइब करो और लाइक करो बच्चों। ओके, पहले देखें शब्दार्थ। खोजना, ढूंढना ಅಂದರೆ ಹುಡುಕೋದು। बहेलिया, चिड़िया मार। पशु पक्षियों को पकड़ने वाला ಅಂದರೆ ಪಶು ಪಕ್ಷಿಗಳನ್ನು ಹಂಟ್ ಮಾಡ್ತಾರಲ್ಲ ಅವರು ಬಹೇಲಿಯಾ ಅಂದರೆ। घूमना, चारों ओर फिरना। घबराना, भयभीत होना। लौटना, वापस आना। एकता, मिलजुल कर रहना। मदद, सहायता। धरती, ज़मीन। ओके, अभी इस पाठ के इंट्रोडक्शन दे के पहले अकल चली बला टली के मतलब होते हैं हम ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ನಮಗೆ ಯಾವ ಅಪಾಯಗಳು ಬರಲ್ಲ ಅಂತ। ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ। इंट्रोडक्शन नोड़ोಣ। यह एक नीति बोधक कहानी है। कबूतरों के दाने खाने के लोभ में जाल में फंसना, मिलकर जाल को ही उठाकर उड़ना और चूहे की मदद से जाल को काटना आदि का रोचक वर्णन इसमें एकता से लाभ की सीख मिलती है। ಅಂದರೆ ಈ ಇಂಟ್ರಡಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಈ ನೀತಿ ಗೊತ್ತಾಗುತ್ತೆ, ಮಾರೆಲ್ಲು। ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಕೆಲಸ ಬೇಗ ಮಾಡ್ಬೋದು। ಅಲ್ಲಿ ಕೆಲವು ಕಬೂತರ್ಗಳು ಅಂದರೆ ಈ ಪಾರಿವಾಳಗಳಿರುತ್ತಲ್ಲ, ಅದು ಕಾಡಲ್ಲಿರುತ್ತೆ। ಆ ಕಾಡಲ್ಲಿ ಬಂದು ಏನು ಮಾಡುತ್ತೆ, ಅದು ಹೇಗೆ ಬಲೆಯಲ್ಲಿ ಸಿಗಾಕೊಳ್ಳುತ್ತೆ ಮತ್ತು ಯಾರ ಸಹಾಯದಿಂದ ಅದು ಬಿಡಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕತೆ ಇಲ್ಲಿರೋದು, ನೋಡೋಣ। जंगल में पीपल का एक पेड़ था। ಒಂದು ಕಾಡಲ್ಲಿ ಅರಳಿ ಮರ ಇರುತ್ತಂತೆ, ದೊಡ್ಡ ಮರ, ಅರಳಿ ಮರ। ಉಸ್ ಪೇಡ್ ಪರ್ ಬಹುತ್ ಸೆ ಕಬೂತರ್ ರೆಹತೆ ತೆ। ಆ ಮರದಲ್ಲಿ ಎಷ್ಟೊಂದು ಪಾರಿವಾಳಗಳು, ಪಿಜಿಯನ್ನು ಇರುತ್ತಂತೆ। ಕಬೂತರ್ ದಿನ್ ಭರ್ ಭೋಜನ್ ಕಿ ಖೋಜ್ ಮೇ ಘೂಮ್ತೆ ರೆಹತೆ ತೆ। ಅವುಗಳು ಏನು ಮಾಡ್ತಿದ್ವು, ಡೈಲಿ ಅದರ ಆಹಾರಕ್ಕೋಸ್ಕರ ಇಡೀ ಕಾಡೆಲ್ಲ ಓಡಾಡಿಕೊಂಡು ಬರ್ತಿತ್ತಂತೆ। ರಾತ್ ಹೋನೆ ಪರ್ वे सब पीपल के पेड़ पर लौट आते थे। ರಾತ್ರಿ ಆಗಿದ ತಕ್ಷಣ, ಕತ್ಲಾಗಿದ ತಕ್ಷಣ ಏನು ಮಾಡ್ತಿತ್ತೋ, ಆ ಅರಳಿ ಮರದಲ್ಲಿ ಬಂದು ಬಿಡ್ತಿತ್ತಂತೆ। ವೇ ಪೇಡ್ ಪರ್ ರಾತ್ ಭರ್ ಆರಾಮ್ ಕರ್ತೆ थे। ಆ ಮರದ ಮೇಲೆ ಮಲ್ಕೊಂಡು ನಿದ್ದೆ ಮಾಡಿಕೊಂಡು ಆರಾಮಾಗಿ ಇರ್ತಿತ್ತಂತೆ ಬೆಳಕಾಗೋವರೆಗೂ। ಏಕ್ ದಿನ್ ಕಿ ಬಾತ್ ಹೇ, ಒಂದಿನ ಏನಾಗುತ್ತಂತೆ, ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೇ। ಆ ಕಬೂತರ್ಗಳೆಲ್ಲ ಆಹಾರ ಹುಡ್ಕೊಂಡು ಹೋಗುತ್ತಂತೆ ಹೊರಗಡೆ। ಥೋಡಿ ದೂರ್ ಉಡನೆ ಪರ್ ಏಕ್ ಛೋಟಾ ಕಬೂತರ್ ಬೋಲಾ। ಒಂದು ಸ್ವಲ್ಪ ದೂರ ಹಾರ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು ಸಣ್ಣ ಪಾರಿವಾಳ ಹೇಳುತ್ತಂತೆ, ದೇಖೋ ಉಧರ್ ದೇಖೋ ಕಿತನೆ ದಾನೆ ಬಿಕ್ರೆ ಪಡೆ ಹೇ। ಅಲ್ಲಿ ನೋಡಿ ಎಲ್ಲ ಅಲ್ಲಿ ಎಷ್ಟೊಂದು ಕಾಳುಗಳೆಲ್ಲ ಬಿದ್ದಿದೆ। ಧರ್ತಿ ಪರ್ ಕಿತ್ನೆ ದಾನೆ ಬಿಕ್ರೆ ಪಡೆ ಹೇ, ಆ ಭೂಮಿ ಮೇಲೆ, ನೆಲದ ಮೇಲೆ ಎಷ್ಟೊಂದು ಕಾಳುಗಳು ಚೆಲ್ಲಿದ್ದಾರೆ, ಎಷ್ಟೊಂದು ಕಾಳುಗಳು ಬಿದ್ದಿವೆ ಅಂತ ಒಂದು ಸಣ್ಣ ಪಿಜಿಯನ್ ಹೇಳುತ್ತಂತೆ। ಕಬೂತರ್ ಉದರ್ ದೇಖ್ನೆ ಲಗೆ, ಎಲ್ಲ ಪಾರಿವಾಳಗಳು ಅಲ್ಲಿ ನೋಡುತ್ತಂತೆ। ಉನ್ಹೇ ಧರ್ತಿ ಪರ್ ಬಹುತ್ ಸೆ ದಾನೆ ದಿಕಾಯಿ ಪಡೆ, ಅದುಗಳಿಗೆಲ್ಲ ಏನು ಕಾಣುತ್ತೆ, ಅಲ್ಲಿ ಎಷ್ಟೊಂದು ಕಾಳುಗಳು, ಧಾನ್ಯಗಳು ಬಿದ್ದಿರೋದು ಕಾಣಿಸುತ್ತಂತೆ। ಕಬೂತರ್ ಧೀರೆ ಧೀರೆ ನೀಚೆ ಉತ್ತರ್ನೆ ಲಗೆ, ಆಗ ನಿಧಾನಕ್ಕೆ ಆ ಪಾರಿವಾಳಗಳು ಕೆಳಗಡೆ ಇಳಿಯುತ್ತಂತೆ। ತಭಿ ಏಕ್ ಬೂಢಾ ಕಬೂತರ್ ಬೋಲಾ, ಟೆಹರೋ ಟೆಹರೋ ಅಭಿ ಮತ್ ಉತ್ರೋ। ಅಷ್ಟೊತ್ತಿಗೆ ಒಂದು ವಯಸ್ಸಾಗಿರೋ ಪಾರಿವಾಳ ಹೇಳುತ್ತಂತೆ, ಇರಿ ಯಾರು ಇಳಿಬೇಡಿ, ಈಗಲೇ ಯಾರು ಕೆಳಗಡೆ ಇಳಿಬೇಡಿ। ಜಂಗಲ್ ಮೇ ಇತನೆ ದಾನೆ ಕಹಾ ಸೆ ಆಯೇ, ಈ ಕಾಡಲ್ಲಿ ಇಷ್ಟೊಂದು ಕಾಳುಗಳು, ಧಾನ್ಯಗಳು ಹೆಂಗೆ ಬರೋಕ್ಕೆ ಸಾಧ್ಯ, ಅದಕ್ಕೆ ಯಾರು ಈಗಲೇ ಇಳಿಬೇಡಿ ಕೆಳಗಡೆ ಅಂತ ವಯಸ್ಸಾದ ಕಬೂತರ ಹೇಳುತ್ತಂತೆ ಪಾರಿವಾಳ। ಏಕ್ ದೂಸರಾ ಕಬೂತರ್ ಬೋಲಾ, ಕಹಿ ಸೆ ಬಿ ಆಯೇ ಹೋ
आओ हम सब मिलकर दाने खाएं. ಒಂದು ಅದರಲ್ಲಿ ಒಂದು ಪಾರಿವಾಳ ಹೇಳುತ್ತಂತೆ, ಅದು ಎಲ್ಲಿಂದಾದರೂ ಬಂದಿರಲಿ ಪರವಾಗಿಲ್ಲ, ನಮಗಿವಾಗ ತಿನ್ನೋಕ್ಕೆ ಧಾನ್ಯ ಸಿಕ್ಕಿದೆಯಲ್ಲ, ಬನ್ನಿ ಎಲ್ಲರೂ ಹೋಗಿ ತಿನ್ನೋಣ ಅಂತ ಹೇಳುತ್ತಂತೆ. कबूतर धरती पर उतरने लगे पर बूढ़ा कबूतर उनके साथ नहीं आया. ಆ ಎಲ್ಲ ಪಾರಿವಾಳಗಳು ಹೋಗಿ ಆ ಕಾಳುಗಳನ್ನು ಆರಿಸ್ಕೊಂಡು ತಿನ್ನೋಕೆ ಶುರು ಮಾಡುತ್ತಂತೆ. ಆದರೆ ಆ ವಯಸ್ಸಾಗಿರೋ ಪಾರಿವಾಳ ಒಂದು ಮಾತ್ರ ಅವ್ರ ಜೊತೆಯಲ್ಲಿ ಇಳಿದು ಹೋಗಿ ತಿನ್ನೋದಿಲ್ವಂತೆ. ಕಬೂತರ್ ದಾನೆ ಚುಗನೆ ಲಗೆ ವಹ್ ದೂರ್ ಸೆ ಹಿ ದೇಖ್ತಾ ರಹ. ಅದು ಆ ವಯಸ್ಸಾಗಿರೋ ಪಾರಿವಾಳ ಇದೆಲ್ಲ ತಿಂತಾ ಇರೋದನ್ನು ದೂರದಿಂದನೇ ನೋಡ್ಕೊಂಡು ಸುಮ್ಮನೆ ಇತ್ತಂತೆ. ಕಬೂತ್ರೋನೆ ಪೇಟ್ ಬರ್ ದಾನೆ ಕಾಯೆ. ಎಲ್ಲ ಎಲ್ಲ ಪಿಜಿಯನ್ಗಳು ಏನು ಮಾಡುತ್ತೆ, ಪಾರಿವಾಳಗಳು ಹೊಟ್ಟೆ ತುಂಬ ಕಾಳುಗಳ ಧಾನ್ಯಗಳನ್ನು ತಿನ್ನುತ್ತಂತೆ. ಅಬ್ಬೆ ಉಡನ ಚಾತೇತೆ ಪರ್ ಉಡನ ಸಕೆ. ಇವಾಗ ತಿಂದಿದ್ದಾಯಿತು, ಹೊಟ್ಟೆ ತುಂಬೋಯ್ತು, ಆರಬೇಕು ಅಂತ ಮೇಲೆ ಏರುತ್ತಂತೆ, ಆರಕ್ಕೆ ಆಗಲ್ವಂತೆ. ಏನಕ್ಕೆ ವೇ ಜಾಲ್ ಮೇ ಫಸ್ ಗಯೇ ಥೇ. ಅದು ಬಲೆಯಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತಂತೆ. ತಬಿ ಕಬೂತರ್ ಚಿಲ್ಲಾನೆ ಲಗ. ಆವಾಗ ಒಂದು ಪಾರಿವಾಳ ಜೋರಾಗಿ ಕಿರ್ಚೋಕೆ ಶುರು ಮಾಡುತ್ತಂತೆ. ಉದರ್ ದೇಖೋ ಕೋಯಿ ಆ ರಹಾ ಹೇ. ಅರೆ ವಹ್ ತೋ ಬಹೇಲಿಯಾ ಹೇ. ನೋಡಿ, ಅಲ್ಲಿ ಯಾರೋ ಒಬ್ಬ ಬರ್ತಾ ಇದ್ದಾನೆ, ಅವನು ಪಕ್ಷಿಯನ್ನು ಬೇಟೆ ಆಡೋನು. ವಹ್ ಹಮೇ ಪಕಡ್ನೆ ಆ ರಹಾ ಹೇ. ಅವನು ನಮ್ಮನ್ನು ಹಿಡ್ಕೊಳ್ಳೋಕ್ಕೆ ಬರ್ತಾ ಇದ್ದಾನೆ, ನಮ್ಮನ್ನೆಲ್ರೂ ಅಂತ ಹೇಳ್ಕೊಂಡು ಮಾತಾಡ್ಕೊಳ್ಳುತ್ತಂತೆ ಎಲ್ಲ. ಬಡಾ ಕಬೂತರ್ ಬೋಲಾ ಬೂಡಾ ಕಬೂತರ್ ಬೋಲಾ ಗಬ್ರಾವೋ ಮತ್. ಆವಾಗ ವಯಸ್ಸಾಗಿರೋ ಪಾರಿವಾಳ ಹೇಳುತ್ತಂತೆ, ಯಾರು ಗಾಬರಿ ಮಾಡ್ಕೋಬೇಡಿ, ಹೆದರ್ಕೊಂಬೇಡಿ. ಸಬ್ ಮಿಲ್ಕರ್ ಜೋರ್ ಲಗಾವೋ ಔರ್ ಏಕ್ ಸಾಥ್ ಜಾಲ್ ಕೋ ಲೇಕರ್ ಉಡ್ ಚಲೋ. ಎಲ್ಲರೂ ಏನು ಮಾಡ್ತೀರಾ, ಆ ಬಲೆಯನ್ನು ಜೋರಾಗಿ ಮೇಲೆ ಎತ್ಕೊಂಡು ಅದನ್ನು ಬಲೆ ಮೇಲೆ ಬರೋ ಥರ ಹಾರಿಕೊಂಡು ಬಲವಾಗಿ ಅದನ್ನು ಎತ್ಕೊಂಡು ಮೇಲೆ ಹಾರಿಕೊಂಡು ಬಂದ್ಬಿಡಿ ಅಂತ ಆ ವಯಸ್ಸಾದ ಪಾರಿವಾಳ ಎಲ್ರಿಗೂ ಹೇಳುತ್ತಂತೆ. ಸಭಿ ಕಬೂತರೋನೆ ಮಿಲ್ಕರ್ ಜೋರ್ ಲಗಾಯ ಜಾಲ್ ಕುಚ್ ಊಂಚಾ ಊಟ. ಆವಾಗ ಎಲ್ಲ ಪಾರಿವಾಳಗಳು ಸೇರಿಕೊಂಡು ಬಲವಾಗಿ ಆ ಬಲೆಯನ್ನು ಮೇಲಕ್ಕೆ ಎತ್ಕೊಂಡು ಹಾರೋಕ್ಕೆ ಶುರು ಮಾಡುತ್ತಂತೆ. ಆಗ ಬಲೆ ಸ್ವಲ್ಪ ಮೇಲಕ್ಕೆ ಬರುತ್ತಂತೆ. ಕಬೂತರೋं ने और जोर लगाया ಜಾಲ್ और ಊಂಚಾ ಉಟ್ ಗಯಾ. ಎಲ್ಲ ಪಾರಿವಾಳಗಳು ಇನ್ನೂ ಸ್ವಲ್ಪ ಜೋರಾಗಿ ಬಲವನ್ನು ಬಿಟ್ಟು ಆ ಬಲೆಯನ್ನು ಮೇಲಕ್ಕೆ ಎತ್ಕೊಂಡು ಹಾರಿದಾಗ ಆ ಬಲೆ ಫುಲ್ಲು ಆ ಪಾರಿವಾಳಗಳ ಜೊತೆ ಮೇಲಕ್ಕೆ ಹಾರಿಕೊಂಡು ಅವ್ರ ಜೊತೆಲೇ ಬರುತ್ತಂತೆ. ಅಬ್ ಕಬೂತರ್ ಜಾಲ್ ಲೇಕರ್ ಉಡನೆ ಲಗ. ಆ ಬಲೆನೇ ಎತ್ಕೊಂಡು ಎಲ್ಲ ಪಾರಿವಾಳಗಳು ಹಾರಿಕೊಂಡು ಬರುತ್ತಂತೆ. ಬುಡಾ ಕಬೂತರ್ ಆಗೆ ಆಗೆ ಉಡ್ ರಹಾ ತಾ ಸಬ್ ಕಬೂತರ್ ಉಸ್ಕೆ ಪೀಚೆ ಉಡನೆ ಲಗೆ. ಆವಾಗ ಮೊದಲು ಆ ವಯಸ್ಸಾದ ಪಾರಿವಾಳ ಮುಂದೆ ಹಾರ್ಕೊಂಡು ಹೋಗುತ್ತಂತೆ, ಅದ್ರ ಹಿಂದೆ ಈ ಎಲ್ಲ ಬೇರೆ ಪಾರಿವಾಳಗಳು ಬಲೆ ಸಮೇತ ಹಾರಿಕೊಂಡು ಅದ್ರ ಹಿಂದೆನೇ ಹೋಗುತ್ತಂತೆ. ಬೂಡಾ ಕಬೂತರ್ ಉನ್ಹೇ ಲೇಕರ್ ಬಹುತ್ ದೂರ್ ಉಡ್ ಗಯಾ. ಆಮೇಲೆ ಆ ವಯಸ್ಸಾದ ಪಾರಿವಾಳ ಇರುತ್ತಲ್ಲ, ಅದನ್ನೆಲ್ಲ ಕರ್ಕೊಂಡು ತುಂಬ ಮುಂದಕ್ಕೆ ಹಾರ್ಕೊಂಡು ಹೊಂಟೋಗುತ್ತಂತೆ ಎಲ್ಲನೂ. ಉನ್ಕೆ ಏಕ್ ಪೇಡ್ ಕಿ ತರಫ್ ಇಶಾರಾ ಕಿಯಾ ವಹ್ ಬೋಲಾ ಇಸ್ ಪೇಡ್ ಕೆ ನೀಚೆ ಉತ್ತರ್ ಜಾವೋ. ಆ ವಯಸ್ಸಾದ ಪಾರಿವಾಳ ಏನು ಹೇಳುತ್ತಂತೆ, ಒಂದು ಮರದ ಕಡೆ ಸನ್ನೆ ಮಾಡಿ ಹೇಳುತ್ತಂತೆ, ಈ ಮರದ ಹತ್ರ ಎಲ್ಲ ಇಳಿದು ಬಿಡಿ ಅಂತ. ಯಹಾ ಏಕ್ ಚೂಹಾ ರಹತಾ ಹೇ ವಹ್ ಮೇರಾ ಮಿತ್ರ ಹೇ ವಹ್ ಹಮಾರಿ ಮದದ್ ಕರೇಗಾ. ಇಲ್ಲಿ ಈ ಮರದ ಹತ್ರ ಒಂದು ಇಲಿ ಇದೆ, ಅದು ನನ್ನ ಫ್ರೆಂಡು, ಮಿತ್ರ, ಸ್ನೇಹಿತ ಅವನು. ಅದು ಆ ಮಿತ್ರ ನಮಗೆ ಸಹಾಯ ಮಾಡ್ತಾನೆ ಅಂತ ಯಾರು ಹೇಳೋದು, ವಯಸ್ಸಾದ ಪಾರಿವಾಳ ಬೇರೆ ಎಲ್ಲ ಪಾರಿವಾಳಗಳಿಗೂ ಹೇಳುತ್ತಂತೆ. ಬೂಡಾ ಕಬೂತರ್ ಚೂಹೇಕೋ ಬುಲಾಲಾಯ. ಆ ವಯಸ್ಸಾದ ಪಾರಿವಾಳ ಏನು ಹೇಳುತ್ತೆ, ಇಲಿಯನ್ನು ಕರ್ಕೊಂಡು ಬರುತ್ತಂತೆ. ಚೂಹೆನೆ ಜಾಲ್ ಕಾಟ್ ದಿಯಾ ಕಬೂತರ್ ಜಾಲ್ ಸೆ ನಿಕಲ್ ಆಯಾ. ಆವಾಗ ಆ ಇಲಿನ ಕರೆದಾಗ ಆ ಇಲಿ ಹೊರಗಡೆ ಬಂದುಬಿಟ್ಟು ಆ ಬಲೆನೆಲ್ಲ ಕಚ್ಚುತ್ತಂತೆ. ಎಲ್ಲ ಕಚ್ಚಾಕ್ಬಿಟ್ಟಾಗ ಸಿಗಾಕೊಂಡಿದ್ದಂಥ ಪಾರಿವಾಳಗಳೆಲ್ಲ ಆಚೆ ಕಡೆ ಹೊರಗಡೆ ಬಂದ್ಬಿಡುತ್ತಂತೆ. ಉನ್ಹೇ ಚೂಹೇಕೋ ಧನ್ಯವಾದ್ ದಿಯಾ. ಆಮೇಲೆ ಏನು ಮಾಡುತ್ತಂತೆ, ಎಲ್ಲ ಪಾರಿವಾಳಗಳೂ
ಆ ಇಲಿಗೆ ಧನ್ಯವಾದಗಳನ್ನು ಹೇಳುತ್ತಂತೆ. ಅದಕ್ಕೆ ಮಕ್ಕಳೇ ಹೇಳೋದು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಬುದ್ಧಿವಂತಿಕೆಯಿಂದ ನಾವು ಮಾಡಬೇಕು. ओके बच्चों, अच्छे से और एक बार पढ़ लो, समझ लो, ठीक है। थैंक यू।